ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದು ಭಾರತದ ಕಟ್ಟ ಕಡೆಯ ಗ್ರಾಮ ತಲುಪಿದ್ದಾರೆ ಪಬ್ಲಿಕ್ ಟಿವಿಯ ರಿಪೋರ್ಟರ್. ಉರಿ ಸೆಕ್ಟರ್ನಲ್ಲಿರುವ ಕಡೆಯ ಗ್ರಾಮ ತಿಲವಾಡಿ. ಈ ಗ್ರಾಮಕ್ಕೆ ಪಬ್ಲಿಕ್ ಟಿವಿ ತಲುಪಿದ್ದು ಪಬ್ಲಿಕ್ನಲ್ಲಿ ಭಾರತ ಪಾಕ್ ಮಧ್ಯೆಯ ಲೈನ್ ಆಫ್ ಕಂಟ್ರೋಲ್ ಚಿತ್ರಣವನ್ನ ಸೆರೆ ಹಿಡಿದಿದ್ದು ಹೇಗಿದೆ ಭಾರತ ಪಾಕಿಸ್ತಾನ ನಡುವಿನ ವಿಭಾಗಿಸುವ ಎಲ್ಒಸಿ ಗಡಿ. ಪಬ್ಲಿಕ್ ಟಿವಿ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ನಡೆಸಿದ್ದು ಒಟ್ಟಾರೆಯಾಗಿ ಈ ಪೆಹಲ್ಗಾಮ್ ದಾಳಿಯ ನಂತರದಿಂದ ಪಬ್ಲಿಕ್ ಟಿವಿ ಗಡಿಯ ಪ್ರದೇಶಗಳಲ್ಲಿ ನಿರಂತರವಾಗಿ ವರದಿಯನ್ನ ಮಾಡ್ತಾನೆ ಬಂದಿದ್ದಾರೆ. ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದ್ದು ಇವತ್ತು ಕೂಡ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಪಬ್ಲಿಕ್ ಟಿವಿ ವರದಿಯನ್ನ ನೀಡಿದ್ದು ಭಾರತದ ಕಟ್ಟ ಕಡೆಯ ಗ್ರಾಮವನ್ನ ಪಬ್ಲಿಕ್ ಟಿವಿಯ ರಿಪೋರ್ಟರ್ ತಲುಪಿದ್ದು ಉರಿ ಸೆಕ್ಟರ್ನಲ್ಲಿರುವ ಕಡೆಯ ಗ್ರಾಮ ತಿಲವಾಡಿಗೆ ಪಬ್ಲಿಕ್ ಟಿವಿ ಎಂಟ್ರಿ ಕೊಟ್ಟಿದೆ. ಅಲ್ಲೂ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನಡೆಸಿದೆ. ಪಬ್ಲಿಕ್ನಲ್ಲಿ ಭಾರತ ಪಾಕಿಸ್ತಾನ ಮಧ್ಯೆಯ ಲೈನ್ ಆಫ್ ಕಂಟ್ರೋಲ್ ಚಿತ್ರಣವನ್ನ ಸೆರೆ ಹಿಡಿದಿದ್ದು ಹೇಗಿದೆ ಭಾರತ ಪಾಕ್ ನಡುವಿನ ವಿಭಾಗಿಸುವ ಎಲ್ಒಸಿ ಗಡಿ ಅನ್ನುವಂಥದ್ದನ್ನ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಪಬ್ಲಿಕ್ ಟಿವಿ ಮೆಗಾ ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ಒಟ್ಟಾರೆಯಾಗಿ ಗಡಿ ಭಾಗಗಳಲ್ಲಿ ಈಗಾಗಲೇ ನಿಮ್ಮ ಪಬ್ಲಿಕ್ ಟಿವಿ ವರದಿಯನ್ನ ನಿರಂತರವಾಗಿ ನೀಡಿತ್ತು, ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿತ್ತು. ಈಗ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಪಬ್ಲಿಕ್ ಟಿವಿ ವರದಿ ಮುಂದುವರೆದಿದ್ದು ಭಾರತದ ಕಟ್ಟ ಕಡೆಯ ಗ್ರಾಮ ತಿಲವಾಡಿ, ಉರಿ ಸೆಕ್ಟರ್ನಲ್ಲಿರುವ ಕಡೆಯ ಗ್ರಾಮ ತಿಲವಾಡಿಗೆ ನಿಮ್ಮ ಪಬ್ಲಿಕ್ ಟಿವಿ ಎಂಟ್ರಿ ಕೊಟ್ಟು ಗ್ರೌಂಡ್ ರಿಪೋರ್ಟ್ ಅನ್ನ ನಡೆಸಿದೆ. ಎಲ್ಒಸಿಯ ಮತ್ತೊಂದು ಪ್ರಮುಖವಾದಂಥ ಸ್ಥಳದಲ್ಲಿದ್ದೀವಿ. ಇಲ್ಲಿ ಬಾರ್ಡರನ್ನು ನಿಮಗೆ ಭಾಳ ಸ್ಪಷ್ಟವಾಗಿ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ. ನೋಡಿ, ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಾಗಿಸುವಂಥ ಒಂದು ಫೆನ್ಸಿಂಗು ಬೆಟ್ಟದುದ್ದಕ್ಕೂ ಕೂಡ ಹೇಗೆ ಮುಂದಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ಬೋದು. ಬೆಟ್ಟ ಎಷ್ಟು ಎತ್ತರಕ್ಕಿದೆಯೋ ಅದೇ ರೀತಿಯಾಗಿ ಈ ಫೆನ್ಸಿಂಗ್ ಕೂಡ ಮೇಲಕ್ಕೆ ಹೋಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಮತ್ತು ಮೇಲ್ ನೋಡಿ, ಅಲ್ಲಿ ಕಟ್ಟ ಕಡೆಯದಾಗಿ ಒಂದು ಚೆಕ್ ಪೋಸ್ಟ್ ಇದೆ. ಇದೇ ರೀತಿಯಾದಂಥ ಚೆಕ್ ಪೋಸ್ಟ್ಗಳನ್ನು ಹಲವು ಸ್ಥಳದಲ್ಲಿ ಹಾಕಿದ್ದಾರೆ. ನಾನು ಆಗಲೇ ಒಂದು ಚೆಕ್ ಪೋಸ್ಟನ್ನು ಕೂಡ ತೋರಿಸಿದೆ, ಈಗಲೂ ಕೂಡ ಒಂದು ಚೆಕ್ ಪೋಸ್ಟನ್ನು ಕೂಡ ತೋರಿಸ್ತಿದ್ದೀನಿ. ಇಲ್ಲಿ ಈ ಚೆಕ್ ಪೋಸ್ಟ್ಗಳ ಮೂಲಕ BSF ಯೋಧರು ಈ ಗಡಿಗಳ ಮೇಲೆ ನಿಗ್ರಹವನ್ನು ಇಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಮೂಮೆಂಟ್ಸ್ ಏನಾಗ್ತಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಯನ್ನು ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ನಿರಂತರವಾಗಿ ದಿನದ 24 ಗಂಟೆಯೂ ಕೂಡ ಇಲ್ಲಿ ಹೈ ಅಲರ್ಟಲ್ಲಿ ಇರುವಂಥ ಕೆಲಸಗಳು ಕೂಡ ಆಗುತ್ತೆ. ಸಾಮಾನ್ಯವಾಗಿ ಬಾಕಿ ದಿನಗಳಲ್ಲಿ ಇಲ್ಲಿ ಏನು ರೀತಿಯಾದಂಥ ಸಮಸ್ಯೆಗಳಿರಲ್ಲ. ಆದರೆ ಎರಡೂ ದೇಶಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಸಾಕಷ್ಟು ಎಚ್ಚರಿಕೆಗಳನ್ನು ವಹಿಸುವಂಥ ಕೆಲಸಗಳನ್ನು ಕೂಡ ಮಾಡಲಾಗುತ್ತೆ. ಭಾಳಷ್ಟು ಹೈ ಅಲರ್ಟ್ನಿಂದ ಗಡಿಯನ್ನು ಕಾಯಬೇಕಾದಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ. ಈ ಚೆಕ್ ಪೋಸ್ಟ್ನಲ್ಲಿರುವಂಥ ಸೈನಿಕರು ಈ ಸುತ್ತಮುತ್ತಲಿನ ಪ್ರದೇಶಗಳನ್ನು ಕೂಡ ಆಗಾಗ್ಗೆ ಮೇಲ್ವಿಚಾರಣೆ ಮಾಡ್ತಿರ್ತಾರೆ, ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಸೊ ಅವೆಲ್ಲ ದೃಶ್ಯಗಳು ಕೂಡ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಈ ರೀತಿಯಾದಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ಬೋದು. ಈ ಫೆನ್ಸಿಂಗ್ ಏನಿದೆ, ಈ ಫೆನ್ಸಿಂಗ್ನ ಬಲಭಾಗಕ್ಕಿರುವಂಥದ್ದು POK ಅಥವಾ ನಾವು ಅದನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಅಂತಲೂ ಕರಿಬೋದು. ಅಲ್ಲಿಂದ ಮುಂದಕ್ಕೆ ಹೋಗಿ ಅದು ನೆಕ್ಸ್ಟ್ ಪಾಕಿಸ್ತಾನದ ಗಡಿಗೆ ಸಮೀಪಿಸುತ್ತೆ. ಮತ್ತು ಈ ಭಾಗದಲ್ಲಿ ಏನು ನೋಡ್ತಿದ್ದೀರಿ, ಇದು ಭಾರತದ ಭೂಪ್ರದೇಶ ಆಗಿರುವಂಥದ್ದು. ಈ ಭೂಪ್ರದೇಶದಿಂದ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಕಟ್ಟ ಕಡೆಯ ಗ್ರಾಮವು ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ಕಟ್ಟ ಕಡೆಯ ಗ್ರಾಮ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಕೊನೆಯ ಹಳ್ಳಿ, ಭಾಳಷ್ಟು ಕೆಲವು ಮನೆಗಳಿರುವಂಥದ್ದನ್ನು ಕೂಡ ನೀವು ನೋಡ್ಬೋದು. ಭಾಳಷ್ಟು ಕಡಿಮೆ ಮನೆಗಳಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು 15ರಿಂದ 20 ಮನೆಗಳಿರ್ಬೋದೇನೋ, ಅದಕ್ಕಿಂತ ಹೆಚ್ಚು ಮನೆಗಳಿಗೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಅಷ್ಟೇ ಮನೆಗಳನ್ನು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಇಲ್ಲಿ ಭಾಳಷ್ಟು ತಪಾಸಣೆಗೆ ಜನರು ಒಳಪಡ್ತಾರೆ. ಇಲ್ಲಿ ಬರುವಂಥವರ ಮೇಲೆ ಪ್ರತಿನಿತ್ಯವೂ ಕೂಡ ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು, ಯಾರೇ ಬಂದರೂ ಕೂಡ ಯಾಕೆ ಬಂದಿದ್ದಾರೆ, ಏನು ಬಂದಿದ್ದಾರೆ ಅನ್ನುವಂಥದ್ದನ್ನು ಪರಿಶೀಲಿಸುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡಲಾಗ್ತಾ ಇರುತ್ತೆ. ಇನ್ನು ಮುಂದಿನ ಹಂತದಲ್ಲಿ ನಾನು ನಿಮಗೆ ಭಾರತದ ಕಟ್ಟ ಕಡೆಯ ಗಡಿ ಪ್ರದೇಶದಲ್ಲಿರುವಂತಹ ರಸ್ತೆಯನ್ನು ಕೂಡ ತೋರಿಸ್ತೀನಿ. ನಾನೀಗ ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿರುವಂಥ ಕಟ್ಟ ಕಡೆಯ ಗ್ರಾಮ, ಕಟ್ಟ ಕಡೆಯ ರಸ್ತೆಯಲ್ಲಿದ್ದೀನಿ. ಇಲ್ಲಿನ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀನಿ. ಮತ್ತೊಮ್ಮೆ ನಿಮಗೆ ಬಾರ್ಡ್ರ್ ತೋರಿಸ್ತೀನಿ. ಈ ಭಾಗದಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಏನು ಬಾರ್ಡ್ರ್ ನೋಡ್ತಿದ್ದೀರಿ, ಆ ಬಾರ್ಡ್ರು ಆಗಲೇ ನಾನು ಬಿಲ್ಕುಲ್ ಬಾರ್ಡರ್ನ ಮಧ್ಯಭಾಗದಲ್ಲಿ ನಿಂತು ನಿಮಗೆ ಎರಡೂ ದೇಶಗಳು ಹೇಗೆ ವಿಭಾಗ ಆಗ್ತವೆ ಅನ್ನುವಂಥದ್ದನ್ನು ಕೂಡ ತೋರಿಸಿದ್ದೆ. ಈಗ ಅದರ ಹಂತದಲ್ಲಿ ಈಗ ನಾವು ಭಾರತದ ಕಡೆಗೆ ಬಂದಿದ್ದೀವಿ. ಭಾರತದ ಕಡೆಯ ಹಳ್ಳಿ ಮತ್ತು ರಸ್ತೆಯಲ್ಲಿ ಕೂಡ ಇದ್ದೀನಿ.
ಇಲ್ಲಿನ ಚಿತ್ರಣಗಳನ್ನು ನಿಮಗೆ ಕಟ್ಟಿಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀನಿ. ಆ ಫೆನ್ಸಿಂಗ್ ಏನು ನೋಡ್ತಿದ್ರೆ ಅದರ ಈ ಭಾಗದಲ್ಲಿ ಇರುವಂಥದ್ದು ಎಲ್ಲವೂ ಕೂಡ ಭಾರತದ ಭೂಪ್ರದೇಶಕ್ಕೆ ಸೇರಿದಂತಹ ಭೂಮಿಯಾಗಿರುವಂಥದ್ದು, ಗುಡ್ಡಗಾಡು ಪ್ರದೇಶಗಳಾಗಿರುವಂಥದ್ದು. ಅಲ್ಲಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಮನೆಗಳಿರುವಂಥದ್ದನ್ನು ಕೂಡ ನೋಡ್ಬೋದು. ಇದೆಲ್ಲವೂ ಕೂಡ ಭಾರತದ ವ್ಯಾಪ್ತಿಗೆ ಬರುತ್ತೆ. ಮತ್ತು ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಕಡೆಯ ರಸ್ತೆ, ಕಡೆಯ ಮನೆಗಳು. ಇಲ್ಲಿಂದ ಮುಂದೆ ರಸ್ತೆ ಇಲ್ಲ. ಇಲ್ಲಿ ಏನು ನೋಡ್ತಾ ಇದ್ದೀರಿ, ಇದಿಷ್ಟು ಖಾಲಿ ಜಮೀನು. ಈ ಜಮೀನು, ಈ ರಸ್ತೆ, ಇದೆಲ್ಲವೂ ಕೂಡ ಭಾರತದ ಉರಿ ಸೆಕ್ಟರ್ನಲ್ಲಿರುವಂತಹ ಕಡೆಯ ಗ್ರಾಮದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿಗೆ ಭಾರತದ ಭೂಪ್ರದೇಶ ಅಂತ್ಯ ಆಗುತ್ತೆ. ಇಲ್ಲಿಂದ ಮುಂದೆ ಪಿ ಒ ಕೆ ಆದ ಬಳಿಕ ನಮಗೆ ಪಾಕಿಸ್ತಾನದ ಗಡಿಗಳು ಕೂಡ ಸಿಗಲಿಕ್ಕೆ ಶುರುವಾಗುತ್ತೆ. ಇನ್ನೂ ದೊಡ್ಡದೊಂದು ಅಂತಾರಾಷ್ಟ್ರೀಯ ಬಾರ್ಡ್ರ್ ಕೂಡ ನಮಗೆ ಮುಂದೆ ನೋಡ್ಲಿಕ್ಕೆ ಸಿಗುತ್ತೆ. ಆದರೆ ಇಲ್ಲಿಂದ ಅದನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಮುಂದೆಯೂ ಕೂಡ ಅಂತಾರಾಷ್ಟ್ರೀಯ ಗಡಿ ಇದೆ. ಅದನ್ನು ಹೊರತುಪಡಿಸಿ ಈಗ ಎರಡು ದೇಶಗಳನ್ನು ಇಬ್ಬಾಗಿಸುವಂಥ ಒಂದು ಫೆನ್ಸಿಂಗನ್ನು ನಿಮಗೆ ತೋರಿಸಿದ್ದೀನಿ. ಇಲ್ಲಿಂದಲೇ ಎಲ್ಲವೂ ಕೂಡ ಡಿವೈಡ್ ಆಗುವಂಥದ್ದು. ಇಲ್ಲಿ ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಕಡೆಯ ಗ್ರಾಮದ ಕಡೆಯ ಮನೆಗಳನ್ನು ನೀವು ನೋಡ್ತಿದ್ದೀರಿ. ಅಲ್ಲೊಂದು ಇಲ್ಲೊಂದು ಮನೆಗಳು, ಸಾಮಾನ್ಯ ರೀತಿಯಾದಂಥ ಮನೆಗಳಿಲ್ಲ. ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾಣುವಂತೆ ಅಲ್ಲೊಂದು ಇಲ್ಲೊಂದು ಮನೆಗಳು ಮಾತ್ರ ನಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಈಗೆಲ್ಲವೂ ಕೂಡ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೀವು ಚಳಿಗಾಲದಲ್ಲಿ ಬಂದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಹಿಮದಿಂದ ಆವೃತ ಆಗಿರುತ್ತೆ ಅಂತ ಸ್ಥಳೀಯರು ಹೇಳ್ತಾ ಇದ್ರು. ಎಲ್ಲವೂ ಕೂಡ ಹಿಮದಿಂದ ಕೂಡಿರುತ್ತೆ. ಸಂಪೂರ್ಣವಾಗಿ ಆಗಲೇ ನಾನು ಏನು ನದಿಯನ್ನು ತೋರಿಸಿದೆ ಅದು ತುಂಬಿ ಹರಿತಾ ಇರುತ್ತೆ. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ತುಂಬಿ ಹರಿಲಿಕ್ಕೆ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲೆಲ್ಲ ಕೂಡ ಹಿಮಪಾತ ಆಗ್ತಾ ಇರುತ್ತೆ. ಭಾಳ ಕಷ್ಟದ ಜೀವನಗಳನ್ನು ಇಲ್ಲಿಯ ಗಡಿಭಾಗದ ಜನರು ಎದುರಿಸ್ತಾ ಇದ್ದಾರೆ. ಎರಡೂ ದೇಶಗಳ ನಡುವೆ ಈಗ ಯುದ್ಧದ ವಾತಾವರಣ, ಕಾರ್ಮೋಡ ಮೂಡಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಗಡಿಭಾಗದ ಜನರು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ. ಇಲ್ಲೂ ಕೂಡ ಶೆಲ್ಲಿಂಗ್ ಆಗ್ಬೋದು ಅನ್ನುವಂಥ ಭೀತಿಗಳಲ್ಲಿದ್ದಾರೆ. ಸೊ ಉರಿಯ ಸೆಕ್ಟರ್ನ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಸಾಕಷ್ಟು ಶೆಲ್ಲಿಂಗ್ ಆಗ್ತಾ ಇರುವಂಥದ್ದು. ಬೇಂಡಿ ಗ್ರಾಮ ಆಗಿರ್ಬೋದು, ಇದರ ಜೊತೆಗೆ ಚಿರುಂಡಿ ಆಗಿರ್ಬೋದು, ಅಸ್ಲಾಮಾಬಾದ್ ಆಗಿರ್ಬೋದು, ಈ ಪ್ರದೇಶಗಳೆಲ್ಲವೂ ಕೂಡ ಭಾಳಷ್ಟು ದೊಡ್ಡ ಪ್ರಮಾಣದ ಶೆಲ್ಲಿಂಗ್ ಆಗಿ ಅಲ್ಲಿ ಮನೆಗಳೆಲ್ಲವೂ ಕೂಡ ಧ್ವಂಸ ಆಗಿದ್ದಾವೆ. ಹೀಗಾಗಿ ಶೆಲ್ಗಳು ಈ ಕಡೆಗೂ ಕೂಡ ತೂರಿ ಬರ್ಬೋದಾ ಅನ್ನುವಂಥ ಆತಂಕದಲ್ಲಿದ್ದಾರೆ. ಆದರೆ ಅದೃಷ್ಟವಶಾತ್ ಈವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ದಾಳಿಗಳು ಆಗಿಲ್ಲ. ಸೊ ಹೀಗಾಗಿ ಸ್ವಲ್ಪ ಭಯದಲ್ಲಿ ಜನರು ಇದ್ದಾರೆ. ಒಂದಷ್ಟು ಮನೆಗಳು ಖಾಲಿಯಾಗಿದ್ದಾವೆ. ಇನ್ನಷ್ಟು ಮನೆಗಳಲ್ಲಿ ಇನ್ನೂ ಕೂಡ ಜನರು ಆತಂಕದಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, LOC.